सूर्यकोटि समप्रभ निर्विघ्नं कुरु मे। ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಸಿರು ಬೆಳೆಸಿ ಉಸಿರು ಉಳಿಸಿ. ಬೆಟ್ಟ ಗುಡ್ಡ ಕಾಡು ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ನಮ್ ಜನಕ್ಕೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ನಿಧಾನಕ್ಕೆ ಹೋಗೋ, ನಿಮ್ ಮನೇಲಿ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಬ್ರೋ, ನಮ್ಮ ಪೇಜ್ನ ಫಾಲೋ ಮಾಡಿದ್ರೆ 1 ಫಾಲೋವರ್ಗೆ 1 ಗಿಡ ನೆಡ್ತಾ ಇದ್ವಿ ಬ್ರೋ. 1 ಗಿಡ ನೆಟ್ ಏನ್ರಯ ಮಾಡ್ತೀರಾ? ಸುಮ್ಮನೆ ಫಾಲೋವರ್ಸ್ಗೋಸ್ಕರ ಏನೇನೋ ಮಾತಾಡ್ಬಿಟ್ಟು ವರಿ. ಬ್ರೋ, ನಮ್ಮ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇಲ್ಲ ಬ್ರೋ. ಫಾಲೋವರ್ಸ್ಗೋಸ್ಕರ ಮಾಡಿದ್ರು ನಾವು ಉದ್ದೇಶ ಸರಿಯಾಗಿದೆ ತಾನೆ. ಏನೋ ದೊಡ್ಡದ ಸಾಧನೆ ಮಾಡೋ ತರ ಹೇಳ್ತಿದ್ದೀರಾ, ಹೋಗ್ರಿ ರೀ. ತುಂಬಾ ಬಿಸ್ಲಾಗೋಯ್ತು, ಕೂತ್ಕೊಳಕ್ಕಿಲ್ಲ, ನೆರಳೇ ಇಲ್ವಾ? ಪರಿಸರದ ಬಗ್ಗೆ ಮತ್ತೆ ಈ ಸಿಗರೇಟು, ಈ ಮಾದಕ ವಸ್ತುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು ಮಚ್ಚ. ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ. ಓಕೆ, ಮಾಡೋಣ ಮಚ್ಚ. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡಬೇಕು ಅಂದರೆ ಇನ್ನೂ ತುಂಬ ಇಷ್ಟ. ಈಗಾಗಲೇ ಬೇರೆಯವ್ರ ಜೊತೆ ಸಿನಿಮಾ ಮಾಡಿ ಅರ್ಧಕ್ಕೆ ನಿಂತೋಗಿದೆ ಅಂತೆ. ಆಗಾಗದಾದ್ರೆ ಬೇಡ. ಡೈರೆಕ್ಟ್ ಆಗಬೇಕು ಅಂತ ಅದೊಂದು ದೊಡ್ಡ ಕನಸೇ ಇದೆ, ಆಸಕ್ತಿ ಇದೆ, ಆದ್ರೆ ಆಸರೆ ಇಲ್ಲ. ನೀವೀಗ ಸಪೋರ್ಟ್ ಮಾಡಿದ್ರೆ ಖಂಡಿತ ಸಿನಿಮಾ ಮಾಡೋಕ್ಕಾಗುತ್ತೆ. ಸಿನಿಮಾಗೆ ಒಂದೊಳ್ಳೆ ಕತೆ ಬೇಕು, ಆಕ್ಟರ್ಸ್ ಬೇಕು, ಸ್ಟೋರಿ ಬೋರ್ಡ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಅದ್ ನಿನ್ ಕೈಯಿಂದ ಸಾಧ್ಯನಾ? ಅಂದ್ರೆ ನಿನ್ ಮಾತಿನ ಅರ್ಥ ಸಿನಿಮಾ ವಿಷಯದಲ್ಲಿ ನಾನು ಸೋಲ್ತೀನಿ ಅಂತನಾ? ನೀನ್ ಓಕೆ ಅಂದ್ರೆ ಈ ಫಿಲ್ಮ್ಗೆ ನೀನೇ ಹೀರೋಯಿನ್. ಆದ್ರೆ ನೀನ್ ನೆನ್ಪಿಟ್ಕೋ, ಇವತ್ತು ನಾನು ಸೋತಿರ್ಬೋದು, ಆದ್ರೆ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ. ಸಿನಿಮಾ ಮಾಡೇ ಮಾಡ್ತೀನಿ. ಆ ಫಿಲ್ಮ್ಗೆ ಡೈರೆಕ್ಟ್ರು ನಾನೇ. ಸರ್, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಡಿಮೆ ಆಗಲ್ಲ ಸರ್. ನಾನು ಸುಮ್ಮನೆ ಟೈಮ್ ಪಾಸ್ಗೆ ಸಿನಿಮಾ ಆಕ್ಟ್ ಮಾಡೋದು ಹೇಳಿ. ನಾನು ಡೈರೆಕ್ಟರ್ ಆಗಿ ಇವತ್ತು ಸ್ಟ್ರಾಂಗ್ಗೆ, ಯಾವತ್ತೂ ಸ್ಟ್ರಾಂಗ್ಗೆ. ನಾನು ಮನಸ್ಸು ಮಾಡ್ರೆ ನಾಳೆ ಸಿನಿಮಾ ಮಾಡ್ತೀನಿ. ಓಕೆ, ಸಿನಿಮಾ ಮಾಡೋಣ. ಈಗ ಕತೆ ಏನು? ಹೀರೋ ಯಾರು? ಸಿನಿಮಾ ಟೈಟಲ್ ಹೇಳಿಲ್ಲ. ಅದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ. ಏನಕ್ಕೋ ಪೆನ್ನು ಪೇಪರ್ ಎಲ್ಲ ತಂದಿದ್ಯಾ? ಬಾಸು ತರ ಕೇಳಿದ್ರು ಕಣ. ಇನ್ನು ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಬಾಸು ಹಿಂಗೆಲ್ಲ ಹೇಳೋರಲ್ಲ. ಪೆನ್ಸಿಲು ಪೇಪರ್ ತರ ಕೇಳೋರೆ ಅಂತಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇರುತ್ತೆ. ಹಾಗಳು ಬಾಸ್ ಬಂದ್ರಲ್ಲ. ಅಪಾಲ್ ಒಂಟಿ ಜೊತೆ ಒಂದೊಮ್ಮೆ ಹೇಳೋ. ಪೆನ್ಸಿಲ್ ಪೇಪರ್ ತರ ಕೇಳಿದ್ರಲ್ಲ, ಯಾಕೆ? ಬ್ಯಾಟ್ರಿ ಇದೆ ಮಚ್ಚ, ನಾನು ಹೇಳ್ತೀನಿ, ನೀನ್ ಸ್ಕೆಚ್ ಮಾಡು ಅಷ್ಟೇ. ಅವಳು ಕೂದಲು ರೇಷ್ಮೆ ತರ, ಅವಳ ಕಣ್ಣು ಮಿನುಗುವ ತಾರೆ ತರ. ಹಾ ಬಾಸ್, ಏನು ಇಷ್ಟೊಂದು ಪರ್ಫೆಕ್ಟ್ ಆಗಿ ಬರ್ದ್ಬಿಟ್ಟಿದ್ಯಾ? ನಿನ್ನ ಹತ್ರನು ಕಲೆ ಐತೆ ಕಣ, ಪರವಾಗಿಲ್ಲ. ಯಾರು ಬಾಸ್ ಇವರು? ಅವ್ರು ನಂಗೆ ತುಂಬಾ ಬೇಕಾದಾರ ಕಣ. ಅವ್ರು ನುಡ್ಕೋದೆ ನಿಮ್ ನೆಕ್ಸ್ಟ್ ಕೆಲಸ. ಕಣ್ಣಿಗೆ ಏನೋ ಇಟ್ಕೊಂಡಿದ್ಯಾ? ನೋಡ್ಕೊಂಡ್ ಬರಕ್ಕಾಗಲ್ವಾ? ಆಯ್ತು ಹೋಗಲು. ಏನೋ ಕಿರಿಕಾ ಹೊಡಿತೀಯಾ? ಏನ ಮ್ಯಾಟ್ರು? ಇವನಿಗೆ ಗಾಡಿ ಓಡ್ಸಕ್ ಬರುತ್ತಾ? ಮಗ, ಪಕ್ಕದ ಏರಿಯಾದವರು ಸಂಜೆ ಹುಡುಗರು. ಏನ ಕಾರಣ ನಿನ್ ಬೆಳಗ್ಗೆ ಬೆಳಗ್ಗೆನೆ ಕಿರಿಕು?
ಸಂಜು, ಇದುವರೆಗೂ ನಮ್ಮ ಹುಡುಗರ ಮೇಲೆ ಕೈ ಇಟ್ಟವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಅಕ್ಕಪಕ್ಕದ ಏರಿಯಾ ಹುಡುಗರನ್ನು ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ನಿನ್ನ ಏರಿಯಾದಲ್ಲಿ ನೀನ್ ಹೆಂಗೋ, ನನ್ನ ಏರಿಯಾದಲ್ಲಿ ನಾನು ಅದಕ್ಕೂ ಒಂದು ಕೈ ಜಾಸ್ತಿನೇ. ಅದು ನಿನಗೂ ಗೊತ್ತು. ನನ್ನ ಏರಿಯಾದಲ್ಲಿದ್ದಾರೆ, ನನ್ನ ಹುಡುಗರು ಮುಟ್ಟಿದ್ದಾರೆ. ನಾನು ತಲೆ ಕೆಡಿಸ್ಕೊಂಡ್ರೆ ಗೊತ್ತಲ್ಲ, ಬುಗ್ರಿ ತರ ಆಡಿಸ್ಬಿಡ್ತೀನಿ. ಕಣ ಬುಗ್ರಿನೂ ನಿಂದೆ, ಚಾಟಿನೂ ನಿಂದೆ. ಚಾಟಿ ಬೀಸ ಕೈ ಮಾತ್ರ ನಂದು ಕಣ. ಹುಡುಗರ್ನ ಮುಟ್ಟಿದ್ರೆ ನನ್ನ ತಲೆ ಕೆಡುತ್ತೆ. ಈ ಜಿದ್ದು ಮತ್ತೆ ಈ ಮ್ಯಾಟ್ರು ಎರಡು ಇಲ್ಲೇ ಬಿಟ್ಬಿಟ್ಟು ಏರಿಯಾಗೆ ವಾಪಸ್ ಹೋಗು. ನೋಡ್ಕಣ, ನಿನ್ ಮೇಲೆ ಯಾವ್ದೇ ನಂಗೆ ಹಳೆ ದುಶ್ಮನಿ ಇಲ್ಲ. ನಮ್ ಕಡೆಯಿಂದ ತಪ್ಪಿನೂ ತಪ್ಪಾಗಲ್ಲ, ನಿಮ್ ಕಡೆಯಿಂದನೂ ತಪ್ಪಾಗಬಾರ್ದು. ಬರ್ಲಾಕರಣ ಬುರ್ರ. ಇವತ್ತೆಲ್ಲ ಹುಡುಕಿದ್ರು ಈ ಹುಡುಗಿ ಸಿಕ್ಲಿವಲ್ಲ ಬಾಸ್. ಯಾಕೆ ಬಾಸ್ ಮೂಡ್ ಆಫ್ ಆಗಿದ್ದೀರಾ? ಏಯ್ ನೀವೇಂದ್ರು ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿರಿಕ್ ಮಾಡ್ಕೊಂತೀರಾ? ಅದೆಲ್ಲ ಬಿಟ್ಟಾಕಿ ಬಾಸ್. ಇವತ್ತು ಬೆಳಿಗ್ಗೆ ಯಾರು ಅಕ್ಕಿಗಳು ಕಳಕಕ್ಕೆ ಹೋಗಿಲ್ಲ. ಈಗ ಕಾಲೇಜ್ ಬಿಡೋ ಟೈಮ್ ಆಯ್ತು, ಈಗಾದ್ರೂ ಹೋಗೋಣ ಬಾಸ್. ಕೊಟ್ರು ಇವತ್ತು ಯಾಕೆ ಅಕ್ಕಿಗಳಿಗೆ ಕಾಳಕ್ ನೋಡಿಲ್ಲ, ನಾಳೆ ಹೋಗೋಣವಾ ಬಾಸ್? ಅಟ್ಲೀಸ್ಟ್ ಎಣ್ಣೆ ಆದ್ರೂ ಹಾಕಕ್ಕೆ ಹೋಗೋಣ ಬಾಸ್. ಬಾಸ್, ನೀವು ಈ ಥರ ಎಲ್ಲ ಗಡ್ಡೆ ಎಲ್ಲ ಬಿಟ್ಕೊಂಡಿದ್ರೆ ಅಕ್ಕಿಗಳು ಬೀಳಲ್ಲ ಬಾಸ್. ಚೇಂಜ್ ಮಾಡ್ಬೇಕಿದನ್ನ. ಸತ್ಯನ ಬಿಡು, ಆಯ್ತು. ಓಹೋ, ಸ್ವಾಮಿಗಳು ಬರ್ತಾ ಇದಾರೆ. ಪಂಚೆ ಕೆಳಗೆ ಬಿಟ್ಕೊಂಡ್ಬರ್ಬೇಕು. ಏನು ವೇಷ ಇದು ಮಹಾಪ್ರಭು? ಅವ್ರ ಮೇಲೆ ತುಂಬಾ ಭಕ್ತಿ, ಅದಕ್ಕೆ. ತಮ್ಮ ಪಯಣ ದೇವಸ್ಥಾನಕ್ಕೋ? ಕಾಲೇಜ್ಗೆ ಹೋಗಲ್ವೋ ನೀವು? ಕಾಲೇಜ್ಗೆ ದಿನ ಪೂಜೆ ಮುಗಿಸ್ಕೊಂಡು ಹೋಗೋದು ನಾನು. ನಿಮ್ಮ ವೇಷಭೂಷಣ ನೋಡ್ತಾ ಇದ್ರೆ ಓದೋ ಲಕ್ಷಣಗಳು ತುಂಬಾ ಚೆನ್ನಾಗಿ ಕಾಣ್ತಿದೆ. ಹೊರಡಿ. ಯಾವ್ದು ನೋಟ್ಸು? ಬಯಾಲಜಿ. ಎಲ್ಲಾರು ನವಿಲ್ಗರಿ ಇಟ್ಕೊಂಡ್ರೆ ಹುಳಿ ಅಂದ ಕೋಳಿ ಪೂಕ ಇಟ್ಕೊಂಡವಳೆ. ಅದು ನಮ್ಮ ಮನೆ ಕೋಳಿದು, ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಹೌದಾ? ಹಾಗಿದ್ರೆ ನಾಳೆ ನೀನ್ ಚಿಕನ್ ಬಿರಿಯಾನಿ ತಗೊಂಬ. ಕೋಳಿ ಪೂಕ ಇಟ್ಟಿರೋದಕ್ಕೆ ಇದೇ ನಿನಗೆ ಪನಿಷ್ಮೆಂಟ್. ಹಾ, ಹೊರಡಿ. ಲೆಗ್ ಪೀಸ್ ತರದ್ ಮಾತ್ರ ಮರಿಬೇಡಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಈ ಅಡ್ರೆಸ್ಸಾ? ಮಾರುತಿ ಬಾರ್. ಮಾರುತಿ ಬಾರ್ ಹಿಂಗೆ ಸೀದಾ ಹೋಗ್ಬಿಟ್ರೆ ಮಾರುತಿ ಬಾರ್ ಸಿಗುತ್ತೆ. ಮಾರುತಿ ಬಾರಲ್ಲ, ಅದ್ರ ಪಕ್ಕ ಇರೋ ಬ್ಯೂಟಿ ಪಾರ್ಲರ್. ಏಯ್ ಕೊಡ ಇಲ್ಲಿ. ನೀವು ಏರಿಯಾಗ ಹೊಸಬ್ರ? ಸೌಂದರ್ಯ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾ ನೀವು? ಹಾಗಿದ್ರೆ ಆ ಹೀರೋ ಹುಡುಗಿ ಸಿಗ್ಲೇ ಇಲ್ವಾ? ಆ ಫೋಟೋಲಿರೋ ಹುಡುಗಿ ಯಾರು? ಆ ಫೋಟೋಲಿರೋ ಹುಡುಗಿ ಬೇರೆ ಯಾರು ಅಲ್ಲ, ನನ್ನ ಕಲ್ಪನೆಯಲ್ಲಿ ಮೂಡಿರೋ ಒಬ್ಳು ಸುಂದರವಾದ ಹುಡುಗಿ ಅಷ್ಟೇ. ನಮ್ಮ ಸಿನಿಮಾದಲ್ಲಿ ನಮ್ಮ ಬಾಸು ಮತ್ತೆ ಆ ಹುಡುಗಿ ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಕೆಲವು ವರ್ಷಗಳ ಹಿಂದೆ ಆ ಹುಡುಗಿ ಅವ್ರನ್ನ ಬಿಟ್ಟೋಗಿರ್ತಾಳೆ. ಆ ಹುಡುಗಿ ಫೋಟೋನ ಸ್ಕೆಚ್ ಮಾಡಿ ಹೀರೋ ಹುಡುಕಿಸ್ತಾ ಇರ್ತಾನೆ. ಬಿಟ್ಟೋಗಿರೋ ಹುಡುಗಿನ ನೀವ್ ಯಾಕೆ ಹುಡುಕ್ಬೇಕು? ಈ ಡ್ರಿಂಕ್ಸು ಸಿಗರೇಟು ಎಲ್ಲ ಕಲ್ತು ಹಾಳಾಗೋಕೆ ಆ ಹುಡುಗಿನೇ ಕಾರಣ. ಆ ಹುಡುಗಿಯಿಂದನೇ ಇದೆಲ್ಲ ದೂರ ಆಗಿ ಒಳ್ಳೇದಾಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೂ ಯಾರಾದ್ರೂ ಒಬ್ರು ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ದಾರಿಲಿ ಹೋಗ್ಲಿ ಅಂತ ಹೇಳೋ ಯಾರಾದ್ರೂ ಒಬ್ರದ್ದು ಧ್ವನಿ ಇರುತ್ತೆ. ಆ ಧ್ವನಿ ಇಲ್ಲ ಅಂತಂದ್ರೆ ಯಾವ ರೀತಿ ಹಾಳಾಗೋಗ್ತಾರೆ ಅನ್ನೋದಕ್ಕೆ ಇವರೇ ಉದಾಹರಣೆ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ಮೇಲೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ವರ್ಷಗಳು ಕಳೀತಾ ಕಳೀತಾ ಮಾದಕ ವಸ್ತುಗಳನ್ನು ತಯಾರಿ ಮಾಡುವಂತ ಕೈಗಾರಿಕೆಗಳು ಉದ್ಭವ ಆಗ್ತವೆ. ಆದ್ರೆ ಇವತ್ತು ಅದು ಫ್ಯಾಷನ್ ಆಗಿ ಮುಂದುವರಿತಾ ಇದೆ. ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ ಅದು ಅರ್ಥನೇ ಆಗ್ತಾ ಇಲ್ಲ ಯಾರಿಗೂ.
ಸರ್ಕಾರ ಅದ್ರ ಮೇಲೆ ಸಾವು ಸಂಭವಿಸುತ್ತದೆ, ಇದರಿಂದ ಕ್ಯಾನ್ಸರ್ ಬರುತ್ತದೆ ಅಂತ ಹಾಕ್ಬಿಟ್ಟು ಅದನ್ನೇ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇದೆ. ಇದ್ರ ಬಗ್ಗೆ ಹೋರಾಟ ಮಾಡಿದವ್ರಿಗೆ ಥ್ರೆಡ್ ಕಾಲ್ಸು, ಬೆದರಿಕೆಗಳು ಬರ್ತಾ ಇದೆ. ನಿಮಗೆ ಗೊತ್ತಾ, ಒಂದು ಯೂನಿವರ್ಸಿಟಿಯ ಅಧ್ಯಯನದ ಪ್ರಕಾರ ಹುಡುಗಿಯರು ಸಿಗರೇಟ್ ಸೇದುವುದರಲ್ಲಿ 56% ಇದಾರಂತೆ ನಮ್ಮ ದೇಶದಲ್ಲಿ. ಎಲ್ಲಿಗೆ ತಲುಪ್ತಿದೆ ಈ ನಮ್ಮ ಸಮಾಜ, ಏನಾಗ್ತಿದೆ? ಸೊ ಅದಕ್ಕೆ ಈ ಸಿನಿಮಾ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ಮೂಲಕ ಈ ಎಲ್ಲ ವಿಷಯಗಳು ಸಹ ಎಲ್ಲರಿಗೂ ತಲುಪುತ್ತೆ. ಬ್ರೋ 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 ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ. ಬ್ರೋ KV ಕ್ರಿಯೇಷನ್ ಅಂತ ಬ್ರೋ, ಪೇಜ್ನ ಫಾಲೋ ಮಾಡಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಬ್ರೋ ಒಂದು ಗಿಡದ ಮಹತ್ವ ಏನು, ಈ ನಮ್ಮ ಜನಕ್ಕೆ ಮತ್ತೆ ನಮ್ಮ ಪ್ರಪಂಚಕ್ಕೆ ಒಂದು ಗಿಡದ ಮಹತ್ವ ಏನು ಅಂತ ನೀವು ತಿಳಿಸ್ಕೊಟ್ರಿ. ಆಲ್ ದ ಬೆಸ್ಟ್ ಬ್ರೋ, ಹಿಂಗೆ ಮುಂದುವರಿರಿ. ಆ್ಯಂಡ್ ನೀವು ತಿಳ್ಕೊಂಡ್ರಿ ಅನ್ಸುತ್ತೆ ಪರಿಸರದ ಮಹತ್ವನ. ಪರಿಸರ ನಮಗೆಲ್ಲ ತುಂಬ ಮುಖ್ಯ. ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ಮತ್ತು ನಮ್ಮ KV ಕ್ರಿಯೇಷನ್ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.